ಯಾವ ಪೇಪರ್ ನೋಡಿದ್ರು ಆ ರಾಜೇಶ್ವರಿ ಫೋಟೋನೇ. ಜೀಪ್ ಮುಂದೆ ನಿಂತ್ಕೊಂಡು ತೆಗೆಸ್ಕೊಂಡಿರೋ ಫೋಟೋ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಈ ರಾಜೇಶ್ವರಿ ಇಷ್ಟೊಂದು ಯಾಕೆ ಚೀಪ್ ಗಿಮಿಕ್ಸ್ ಮಾಡ್ತಾ ಇದ್ದಾಳೆ ಅಂತ ನಂಗೆ ಅರ್ಥನೇ ಆಗ್ತಲ್ಲ. ಅಯ್ಯೋ, ಬೇಸಿಗೆ ರಜೆ ಅಲ್ವಾ ಜಾಜತ್ಗೆ, ಮಕ್ಕಳು ಓಡಾಡ್ಲಿ ಅಂತ ಉಚಿತವಾಗಿ ಜೀಪನ್ ಬಿಟ್ಟಿದ್ದಾರೆ. ಮಕ್ಕಳನ್ನೆಲ್ಲ ಕೂಡ್ಸ್ಕೊಂಡು ಜೀಪ್ ಹೋಗ್ತಾ ಅದೆಲ್ಲಾದ್ರೂ ದಬಾ ಕೊಟ್ರೆ ಅವ್ರನ್ನ ಸೇವ್ ಮಾಡೋದಿಕ್ಕೆ ಆಂಬುಲೆನ್ಸ್ ಬೇಕಾಗುತ್ತೆ. ಮೊಟ್ಟ ಕಳೆದುಕೊಳ್ಳಪ್ಪದ್ದು ಜಾಜತ್ಗೆ, ನೀವ್ ಯಾಕೆ ಒಂದು ಆಂಬುಲೆನ್ಸ್ ನ ಉಚಿತ ಸೇವೆಗಾಗಿ ಬಿಡಬಾರ್ದು? ಸೂಪರ್ ಐಡಿಯಾ. ಹಾಗೆ ಮಾಡೋದ್ರಿಂದ ರಾಜೇಶ್ವರಿಗಿಂತ ಜಾಸ್ತಿ ಪಾಪ್ಯುಲಾರಿಟಿ ನನಗೆ ಸಿಗುತ್ತೆ. ಮೈ ಡಿಯರ್ ಗುಬೆ, ಇನ್ಮೇಲಿಂದ ನೀವು ನನ್ನನ್ನ ಪ್ರೀತಿಯಿಂದ ಕರೆದು ಹೋಗ್ಲೇಬೇಕು. ನೀವು ಆ ತರ ಪ್ರೀತಿಯಿಂದ ಕರೆದಾಗ್ಲೆಲ್ಲ ನನ್ನ ಬುಡಕ್ಕೆ ಮೊಚ್ಚಟ್ಟು ಬೀಳೋದು ಗ್ಯಾರಂಟಿ. ಆಕ್ಚುಲಿ ನಾನು ಪಬ್ಲಿಕ್ ಸೇವೆಗಂತ ಒಂದು ಫ್ರೀ ಆಂಬುಲೆನ್ಸ್ ನ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಅದ್ ಎಂತ ಆಂಬುಲೆನ್ಸ್ ಗೊತ್ತಾ ಅಭಿ? ಪೇಷಂಟ್ ಗಳನ್ನ ಕೂರ್ಸ್ಕೊಂಡು ಹೋಗುವಂತ ಆಂಬುಲೆನ್ಸ್. ರಾಜೇಶ್ವರಿ ಅವರು ಮಕ್ಕಳಿಗೋಸ್ಕರ ಅಂತ ಜೀಪನ್ ಉಚಿತವಾಗಿ ಬಿಟ್ಟಾರೆ. ಆ ಪ್ಲಾನ್ ತಲೆ ಮೇಲೆ ಹೊಡೆದಾಗ್ಲಿ ಅಂತ ನಮ್ಮ ಜಾಜತ್ಗೆ ಈ ಪ್ಲಾನ್ ಮಾಡಿದ್ದಾರೆ. ನೋಡಿ, ಈ ಪ್ಲಾನ್ಗೆ ನೀವು ನಿಮ್ ಕೈ ಜೋಡಿಸ್ಬೇಕಪ್ಪ. ಏನಮ್ಮ ಪ್ರಾಬ್ಲಮ್? ಹೊಟ್ಟೆ 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 ಹಸುವು. ಪದ್ದು, ಹೊಟ್ಟೆ ಹಸಿವೆ ಆಗ್ತಿಲ್ವಂತೂ. ಬಹುಶಃ ಹೊಟ್ಟೆಲಿ ಯಾವ್ದೋ ದೊಡ್ಡ ಗೆಡ್ಡೆ ಸೇರ್ಕೊಂಡ್ಬಿಟ್ಟಿರ್ಬೇಕು. ಹೊಟ್ಟೆ ಪ್ರಾಬ್ಲಮ್. ಹೊಟ್ಟೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ ಹೊಟ್ಟೆಗೊಂದು ಗತಿ ಕಾಣಿಸ್ತೀವಿ. ನಡೀರಿ ನಡೀರಿ. ಯಾಕೋ ಕಾಡಿದ್ಲಂತೆ, ಎಮರ್ಜೆನ್ಸಿ ಕೇಸು. ಆ ಅಮ್ಮ ಆ ತರ ಬಡ್ಕೊತಾ ಇದ್ದಾಳೆ, ಏನ್ ಕಾಯ್ತಾ ಇದ್ದಾಳೋ ಬದುಕ್ತಾ ಇದ್ದಾಳೋ ಒಂದ್ಸಲ ಚೆಕ್ ಮಾಡ್ಬಿಡ್ರ. ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಣ್ಣ? ನೀವೇನು ತಲೆ ಕೆಡಿಸ್ಕೋಬೇಡಮ್ಮ, ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡೋಗಿ ಆಪರೇಷನ್ ಮಾಡಿ ಎಲ್ಲ ಸರಿ ಮಾಡ್ಬಿಡ್ತೀವಿ. ಯಾಕೆ ಕೂತಿದ್ರಮ್ಮ? ನಮ್ ಕಡೆ ನಾವು ಕೂತಿದೀವಲ್ಲ. ನನ್ನನ್ನು ಆಸ್ಪತ್ರೆ ಕರ್ಕೊಂಡೋಗಿ ನನ್ನ ಹೊಟ್ಟೆ ಕೊಯ್ದು ನನ್ನ ಕಳ್ಳು ಕಿಡ್ನಿ ಎಲ್ಲ ಮಾಡ್ಕೋಬೇಕು ಅಂತ ಇದ್ದೀರಾ ನೀವು? ನೋಡಮ್ಮ, ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ ಅಂತ. ನಮ್ಮಲ್ಲಿ ಆ ತರದ್ ಯಾವ ದುರುದ್ದೇಶನೂ ಇಲ್ಲ ಕಣಮ್ಮ. ನಿನ್ನ ಪೇಷಂಟ್ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟು ನಮ್ಮ ಹುಡುಗರು ಎತ್ತಾಕೊಂಬಂದ್ಬಿಟ್ಟವ್ರಮ್ಮ. ಅಮ್ಮ, ಇದು ನಮ್ದೇ ಆಂಬ್ಯುಲೆನ್ಸ್, ಬಿಟ್ಟಿ ಸರ್ವಿಸ್ ಮಾಡ್ತಿದೀವಿ. ನೀವು ಕಷ್ಟದಲ್ಲಿದ್ದೀರಾ, ಸಹಾಯ ಮಾಡೋಣ ಅಂತ ಈ ತರ ಮಾಡಿದ್ವಿ ಅಷ್ಟೇ. ನೋಡಿ, ನಾನು ಎಲ್ಲಿ ಮಲಗಿದ್ನೋ ನನ್ನ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಬಿಡಿ. ಯಾಕೆಂದ್ರೆ ನನ್ ಗಂಡ ನನ್ನ ಮಕ್ಕಳು ನನ್ನನ್ನಲ್ಲೇ ಹುಡ್ಕೊಂಡ್ ಬರೋದು. ಹಬಿ, ನಾನು ಬಿಟ್ಟಿಯಾಗಿ ಬಿಟ್ಟಿರೋ ಜಾಜಿ ಆಂಬ್ಯುಲೆನ್ಸ್ ನ ಜನ ಸಿಕ್ಕಾಪಟ್ಟೆ ಹೋಗ್ಲಿದ್ದಾರೆ. ಹೊಗಳ್ತಾ ಇರ್ತಾರ. ನಮ್ ಬಾವ ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೊಂಡು ಸ್ಟೇರಿಂಗ್ ನ ಹಿಂಗೆ ಹಿಂಗೆ ಸತಿ ತಿರುಗಿಸಿದ್ರೆ ಸಾಯೋಂತನು ಬದುಕ್ಬಿಡ್ತಾನೆ. ಮೊನ್ನೆ ಯಾರಿಗೂ ಸಿಟಿ ಮಾರ್ಕೆಟ್ಗೆ ಡ್ರಾಪ್ ಮಾಡಿದ್ರಲ್ಲ, ಅವನು ಆ ವಿಷಯವಾಗಿ ಸಕ್ಕದಾಗಿ ಬರ್ತಿದ್ದಾನೆ. ನಿಮಗೇನ ಮಾನ ಮರ್ಯಾದೆ ಇದೆಯೇನ್ರಿ? ಆಂಬುಲೆನ್ಸ್ಗೆ ಅಡ್ಡ ಬರ್ತೀರಲ್ಲ ರೀ? ಕಾಲ್ಗೆ ಏಟ್ ಬಿದ್ದಿದೆ ಅಣ್ಣ, ಎಲ್ಪ್ ಮಾಡೋಣ. ಹೊರಗಡೆ ಪೊಲೀಸ್ನವ್ರ ಕೈ ಸಿಗದೆ ಇದ್ರೆ ಸಾಕು. ಯಾಕಣ್ಣ ಪೊಲೀಸರಿಗೆ ಇಷ್ಟೊಂದು ಎದುರ್ತಾ ಇದೆಯಾ? ಅವ್ರು ಆರ್ಸಿರೋ ಗುಂಡ್ಗೆನೆ ಕಾಲ್ ಗಾಯ ಆಗಿರೋದು. ಅಂದ್ರೆ ನೀವಿಬ್ರು ಯಾರಣ್ಣ? ಜಾಸ್ತಿ ಮಾತಾಡಬೇಡ, ಈಗ ತಾನೇ ಒಂದ್ ಕೊಲೆ ಮಾಡಿದೀವಿ. ಪೊಲೀಸ್ನವ್ರು ಬೇರೆ ಫಾಲೋ ಮಾಡ್ತಾ ಇದಾರೆ. ತಪ್ಪಿಗೆ ನಿಮ್ಮ ಮನೆ ಕಡೆ ನಡೆ. ಇದ್ರೆ ಇದ್ರಲ್ಲಿರೋ ಗುಂಡು ನಿನ್ ಗುಂಡ್ಗೆ ಸೇರುತ್ತೆ. ನೀನು ನನ್ನ ಪ್ರಾಣ ಉಳಿಸ್ಬಿಟ್ಟೆ. ಇವತ್ತಿಂದ ನಾನ್ ನಿನ್ ಮಗ, ನೀನ್ ನಮ್ಮಪ್ಪ. ಯಾವ್ದೇ ಕಾರಣಕ್ಕೂ ನೀನಂತ ಕಳ್ಳನ ಮಗನಿಗೆ ನಾನು ಅಪ್ಪ ಆಗಲ್ಲ. ದಿಶಾ, ಕೊಡೋದನ್ನ. ನನ್ ಪ್ರಾಣ ಉಳಿಸಿರೋ ನಿನ್ಗೆ ನನ್ ಕಡೆಯಿಂದ ಈ ಕಿರುಕಾಣಿಕೆ ತಗೋ. ಮೆತ್ಗೆದ್ದೋಣ ಮೆತ್ಗೆದ್ದೋಣ. ಏಯ್, ನಾವಿಲ್ಲಿ ಬಂದ್ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾಯ್ತು, ನಿನ್ ಕತೆ ಅಷ್ಟೇನೆ. ಬರ್ಲಾ? ಮಚ್ಚಕ್ ಬರ್ತಿರೋಣ, ಹೋಗೋಣ. ಸರ್, ಇಲ್ಲಿ ನೋಡಿ ಸರ್, ನೆಕ್ಲೆಸ್. ಬನ್ನಿ ಇನ್ಸ್ಪೆಕ್ಟ್ರೆ, ಆಕ್ಚುಲಿ ಇದು ನಮ್ದಲ್ಲ. ಅದು ಏನೋ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಯಾರೋ ಬಂದು ಗಿಫ್ಟ್ ಅಂತ ಕೊಟ್ಬಿಟ್ಟವ್ರೆ. ಆಂಬುಲೆನ್ಸ್ ಅಲ್ಲಿ ಕೊಲೆಗಾರರಿಗೆ ರಕ್ಷಣೆ ಕೊಟ್ಟಿದ್ದು ಅಲ್ಲದೆ ಕತ್ತಿರೋ ಮಾಲು ಇಲ್ಲೇ ಇದೆ. ಹಾಗಾಗಿ ಮಿಸ್ಟರ್ ಪಾಂಡುರಂಗ, ಯು ಆರ್ ಅಂಡರ್ ಅರೆಸ್ಟ್.